ಕಾದು ನೋಡು ಭಾಳಷ್ಟು ಜನ ಆದರೆ ಮಾತಾಡಬಾರ್ದು ಅಂತೇಳಿ ವಿಜೇಂದ್ರ ಯಡಿಯೂರಪ್ಪನವರು ಕರೆಗೂ ಹೇಳಿದ್ದಾರೆ. ಯಾರೋ 4 ಜನ ಬಂದ ತಕ್ಷಣ ಭಾಳಷ್ಟು ಜನನ ಯಾರೋ ಸೋತವರು, ಯಾರೋ ಟಿಕೆಟ್ ಸಿಗಲಿಲ್ಲರು. ಅಣ್ಣ ರಾಜುಗೌಡ ಮೊನ್ನೆ ನಾನು ಸ್ಪಷ್ಟವಾಗಿ ಮಾತಾಡಿ, ರಾಜುಗೌಡ ನಾವು ಚೆನ್ನಾಗಿದ್ದಿದ್ದವು ನಾವೆಲ್ಲ. ಅಲ್ಲಿ ಈಶ್ವರಪ್ಪನವ್ರು ಹಿರಿಯರು ಬಾರೋ ಅಂತ ಕರೆದು ಹೋಗಿದ್ದಾರೆ ಅಷ್ಟೇ. ರಾಜುಗೌಡ ನಾವು ಮಾತಾಡಿದ್ವಿ. ರಾಜುಗೌಡ ಸ್ಪಷ್ಟವಾಗಿ ಹೇಳಿದ ಮಾಧ್ಯಮ ಹೇಳಿದರೆ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು, ಅವರ ಸಂಘಟನೆ ಅವ್ರ ಜೊತೆಗೆ ಉಪಾಧ್ಯಕ್ಷ ಆಗಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷ ವಿರುದ್ಧ ರಾಜೀನಾಮೆ ಕೊಟ್ಟನೂ ರಾಜ್ಯಾಧ್ಯಕ್ಷ ವಿರುದ್ಧ ಮಾತಾಡಲ್ಲ ಅಂತ ರಾಜುಗೌಡರು ಹೇಳಿದ್ರಲ್ಲ. ಫೋನೇ ಭಾಳಷ್ಟು ಚರ್ಚೆ ಮಾಡಿದೆವು, ಎಲ್ಲವೂ ಬೇರೆಂಗೂ ಹೇಳೋಕ್ಕಲ್ಲ. ನಾನು ರಾಜುಗೌಡರು ಭಾಳ ಮಾತಾಡಿದ್ವಿ, ಎಲ್ಲವೂ ಹೇಳೋಕ್ಕಲ್ಲ. ಈಶ್ವರಪ್ಪನವರು ಹಿರಿಯರು, ಅವ್ರ ಬಗ್ಗೆ ಗೌರವ ಇದೆ. ಆದರೆ ರಾಷ್ಟ್ರೀಯ ನಾಯಕರ ತೀರ್ಮಾನ, ಇದು ನಮ್ಮ ತೀರ್ಮಾನ ಅಲ್ಲ, ರಾಷ್ಟ್ರೀಯ ನಾಯಕರ ತೀರ್ಮಾನ. ನಾನು ಮಾತಾಡಿ ನಾನೇನು ಭಾಳ ದೊಡ್ಡವನ ಮಾತಾಡೋಕ್ಕೆ? ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅಣ್ಣ. ಇದು ನೋಡಿ, ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ನಾವು ಹೇಳ್ತಾಯಿದ್ದೀವಿ. ಮುಂಬರುವ ಯಾವುದೇ ಚುನಾವಣೆ, ಲೋಕಲ್ ಬಾಡೀಸ್, ವಿಧಾನಸಭೆ ಚುನಾವಣೆ ಇರ್ಬೋದು, ವಿಜೇಂದ್ರ ಸಾರಥ್ಯದಲ್ಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ. ವಿಜೇಂದ್ರಿಗೂ ಮುಖ್ಯಮಂತ್ರಿ ಆಗ ಸಾಮರ್ಥ್ಯ ಅವ್ರಿಗೇನು ಇಲ್ವಾ? ಅನೇಕ ಬೈ ಎಲೆಕ್ಷನ್ಗಳು ಗೆದ್ದಿದ್ದಾರೆ. ಹಾಗಾಗಿ ವಿಜೇಂದ್ರವರಿಗೆ ರಾಜಕಳೆ ಇದೆ. ಯಡಿಯೂರಪ್ಪನವ್ರಿಗಿರ್ತಕ್ಕಂಥ ವರ್ಚಸ್ಸು, ಸಂಘಟನೆ ಚತುರ ಅವರಲ್ಲಿ ಇದೆ. ಹಾಗೆ ರಾಜ್ಯದ ಜನ ವಿಜೇಂದ್ರ ನೋಡಿ, ನೀವು ಹೇಳ್ತಾ ಇರೋದು ಮುಂದೆ ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತೀವಿ, ಮುಂದೆ ಬಂದರೆ ಸರ್ಕಾರ ಬಂದರೆ ಅವರೇ CM ಆಗ್ತಾರೆ ಅಂತ. ಯಾಕಾಗಬಾರ್ದು? ಅವ್ರ ಅಧ್ಯಕ್ಷ ಅವ್ರು ಸಾಧ್ಯ ಚುನಾವಣೆದಾಗ ಅಲ್ಲ ಸರ್, ಎಲ್ಲ ಪ್ರಿಪ್ರೇಷನ್ ಮಾಡ್ರಂಗೆ ಕಾಣುತ್ತೆ. ಡಿಸೆಂಬರ್ ಹೊತ್ತಿಗೆ ಅಣ್ಣ ಇದು ಯಾರಪ್ಪ ಮಾಡ್ತಾರಲ್ಲ? ಬಿಜಾಪುರ ತಡಿ, ವಿಜೇಂದ್ರ ಕುದುರೆ ವ್ಯಾಪಾರ ಮಾಡಲ್ಲ. ಮುಂಬರುವ ಈ ಸರ್ಕಾರ ಪತನ ಆಗ್ಬೇಕಂತ ನಾನು ಹೇಳಲ್ಲ. ತಡಿ, 1000 ಕೋಟಿ ಯಾರು ಆರೋಪ ಮಾಡ್ತಾರೆ, ಅವರೇ ಕೋಟಿ ಹಾಕ್ಯಂದು ಓಡಾಡ್ತಾರೆ, ನಾನೇ ಮುಖ್ಯಮಂತ್ರಿ ಅಂತೇಳಿ. ಬಿಜಾಪುರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಒಬ್ಬ ಪ್ರಭಾವಿ ಸಚಿವರ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ರು. ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ. ವಿಜೇಂದ್ರ ಅವರ ಮುಂದಿನ ವಿಧಾನಸಭೆ ಮುಂದಿನ ಚುನಾವಣೆ ಆಪರೇಷನ್ ಕಮಲ ನಮಗೆ ಬೇಕಾಗಿಲ್ಲ. ವಿಜೇಂದ್ರ ಅಥವಾ ಯಾರಾದರೂ ಆಪರೇಷನ್ ಕಮಲ ಅಂತ ಹೇಳಿದ್ರೆ ಅವರ ಸ್ವಯಂ ತಪ್ಪಿನಿಂದ ಸರ್ಕಾರ ಪತನ ಆಗುತ್ತೆ, ಇಲ್ಲ ಅವರೇ ವಿಧಾನಸಭೆ ವಿಸರ್ಜನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಈಗ ಮುಂದೆ ನಿಮ್ಮ ಸರ್ಕಾರ ಬಂದರೆ ಯಾರು CM ಆಗ್ತಾರೆ ಸರ್? ವಿಜೇಂದ್ರ ಯಾಕಾಗಬಾರ್ದು? ಸಾಮರ್ಥ್ಯ ಇಲ್ವಾ? ಅವ್ರಿಗೂ ಇದೆ ಸಾಮರ್ಥ್ಯ, ಇದೆ ರಾಜಕೀಯ ಇದೆ. ನೋಡೋಣ, ವರಿಷ್ಠ ತೀರ್ಮಾನ ಮಾಡ್ತೇವೆ. ಥ್ಯಾಂಕ್ ಯು.